ಇವತ್ತು GPSTR, SDA, FDA, KS ಇತ್ಯಾದಿ ಎಲ್ಲ ಪರೀಕ್ಷೆಗಳಿಗೆ ಕೇಳುವಂತಹ ಕೆಲವು ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡುವ. ನೀವೇನು ಮಾಡಬೇಕು, ಪ್ರಶ್ನೆಗಳನ್ನು ನಾನು ಓದಿ ಹೇಳಿದ ತಕ್ಷಣ ನೀವು ಆನ್ಸರ್ ಅನ್ನು ಆಲೋಚನೆ ಮಾಡಿ, ಜೊತೆಗೆ ನನ್ನ ಜೊತೆಗೆ ನೀವು ಆನ್ಸರ್ ಅನ್ನು ಕೂಡ ಒಂದ್ಸತಿ ಓದ್ಕೊಳ್ಳಿ. ನಿಮಗೆ ಖಂಡಿತವಾಗಿ ಎಲ್ಲ ಪರೀಕ್ಷೆಗಳಿಗೆ ಇದು ಉಪಯೋಗ ಆಗುವಂತಹದ್ದೇ ಪ್ರಶ್ನೆಗಳು. ಅದರಲ್ಲಿ ಒಂದು ಶಬ್ದಕ್ಕೆ ಕೇಳಬಹುದು. ನೀವೇನ್ ಮಾಡಬೇಕು, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದಿದ್ದವರು ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಎಲ್ಲರಿಗೂ ಇದು ಉಪಕಾರ ಆಗಲಿ. ಪ್ರಶ್ನೆಗಳನ್ನು ನೋಡುವಲ್ಲ. ಸೈಕಲ್ ಚಾಲಕ ಸೈಕಲ್ ಚಲಿಸುವಾಗ ಪ್ರಾರಂಭದಲ್ಲಿ ಹೆಚ್ಚು ಶಕ್ತಿಯನ್ನು ಬಳಸಬೇಕಾಗ್ತದೆ. ಯಾಕೆ ಅಂದ್ರೆ ನಿಮಗೆ ಸೈಕಲ್ ಗೊತ್ತಿದ್ದವರಿಗೆ ಗೊತ್ತಾಗ್ತದೆ. ಸ್ಟಾರ್ಟಿಂಗ್ ಅಲ್ಲಿ ನೀವು ಸ್ವಲ್ಪ ಜಾಸ್ತಿ ಶ್ರಮ ವಹಿಸ್ತೀರಿ, ಆಮೇಲೆ ಫಾಸ್ಟ್ ಆಗಿ ನೀವು ಇಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ, ಆ ರೀತಿಯಲ್ಲಿ ನೀವು ಫಾಸ್ಟ್ ಆಗಿ ಹೋಗ್ತೀರಿ. ಅದು ಹೇಗೆ ಸಾಧ್ಯ? ಅದು ಯಾಕೆ ಫಸ್ಟಿಗೆ ಯಾಕೆ ನಾವು ಹೆಚ್ಚು ಶಕ್ತಿಯನ್ನು ಕೊಡ್ಬೇಕು ಅಂತ? ಯಾಕೆ? ನಿಮಗೆ ಸಂವೇಗ ವಿಷಯ ಗೊತ್ತಿದೆ. ಸೈಕಲ್ ಚಲಿಸ್ಲಿಕ್ಕೆ ಪ್ರಾರಂಭ ಮಾಡಬೇಕು ಅಂತ ಇದ್ರೆ ಅದಕ್ಕೆ ಸಂವೇಗವನ್ನು ಕೊಡ್ಬೇಕು. ಸಂವೇಗದ ಬಗ್ಗೆ ನೀವು ನನ್ನ ಚಲನೆಯ ವಿಡಿಯೋಗಳಲ್ಲಿ ಹೆಚ್ಚಿನ ವಿವರಣೆಗಳನ್ನು ಕೊಟ್ಟಿದ್ದೇನೆ. ಅದನ್ನು ಖಂಡಿತವಾಗಿ ನೀವು ಸಬ್ಸ್ಕ್ರೈಬ್ ಮಾಡಿದವರಿಗೆ ಸಿಗ್ತದೆ. ಅದು ಪ್ರಾರಂಭದಲ್ಲಿ ಸಂವೇಗ ಕೊಡ್ಬೇಕು, ಅನಂತರ ಹೆಚ್ಚು ಶಕ್ತಿ ಕೊಡುವಂತಹ ಅವಶ್ಯಕತೆ ಇಲ್ಲ. ಬೇಳೆಯನ್ನು ನೀರಿನಲ್ಲಿ ಹಾಕಿ ಕುದಿಸುವಾಗ ಅಂದ್ರೆ ಬೇಯಿಸುವಾಗ ಆ ನೀರಿಗೆ ಸ್ವಲ್ಪ ಉಪ್ಪು ಹಾಕಬೇಕು ಅಂತ ಹೇಳ್ತಾರೆ. ಯಾಕೆ? ಯಾಕೆ ಹೇಳಿ? ಉಪ್ಪನ್ನು ಹಾಕುವುದರಿಂದ ಏನಾಗ್ತದೆ, ಅದರ ಕರಗುವ ಬಿಂದು ಹೆಚ್ಚಾಗ್ತದೆ. ನಿಮಗೆ ಗೊತ್ತಿದೆ, ಯಾವುದೇ ನೀರಿಗೆ ನೀವು ಲವಣವನ್ನು ಸೇರಿಸಿದ್ರೆ ಅದರ ಕುದಿಯುವ ಬಿಂದು ಹೆಚ್ಚಾಗ್ತದೆ. ಬೇಗ ಅದರಲ್ಲಿ ಕುದಿಯುವ ಬಿಂದು ಹೆಚ್ಚಾದ ಕೂಡ ಏನಾಗ್ತದೆ, ಅದು ಬೇಗನೆ ಬೇಯ್ತದೆ. ಶಾಯಿ ಪೆನ್ನನ್ನು ಎತ್ತರ ಪ್ರದೇಶಕ್ಕೆ ತೆಕ್ಕೊಂಡು ಹೋದ್ರೆ ಶಾಯಿ ತನ್ನಿಂದ ತಾನೇ ಹೊರಗಡೆಗೆ ಬರ್ತದೆ. ಅಂದ್ರೆ ಇಂಕ್ ಪೆನ್ ಅನ್ನು ಹೇಳಿದ್ದು. ಯಾಕೆ ಇಂಕ್ ಪೆನ್ ಅಲ್ಲಿ ಆ ತರ ಹೋಗ್ತದೆ ಅಂತ? ಮೇಲೆ ಮೇಲೆ ಬೆಟ್ಟದ ಮೇಲೆ ಮೇಲೆ ನೀವು ಹೋದ್ರೆ ಅಲ್ಲಿ ಏನಾಗ್ತದೆ, ಅಲ್ಲಿ ವಾತಾವರಣದ ಒತ್ತಡ ಮತ್ತು ಗಾಳಿಯ ಸಾಂದ್ರತೆ ಎರಡೂ ಕಡಿಮೆ ಇರ್ತದೆ. ಆಗ ಏನಾಗ್ತದೆ, ಪೆನ್ನಿನ ಒಳಗಡೆಗಿರುವಂತಹ ಶಾಯಿಯ ಮೇಲ್ಗಡೆಗೆ ಸ್ವಲ್ಪ ಗ್ಯಾಪ್ ಬಿಡ್ತೇವಲ್ಲ, ಆ ಭಾಗದಲ್ಲಿರುವಂತಹ ಗಾಳಿಯ ಒತ್ತಡ ಮತ್ತು ಹೊರಗಿನ ಗಾಳಿಯ ಒತ್ತಡ ವ್ಯತ್ಯಾಸ ಆಗ್ತದೆ. ಹಾಗಾಗಿ ಇಂಕ್ ಹೊರಗಡೆಗೆ ಬರ್ತದೆ. ಉಷ್ಣಮಾಪಿಯಲ್ಲಿ ಪಾದರಸವನ್ನೇ ಯಾಕೆ ಬಳಸಬೇಕು? ಬೇರೆ ನೀರನ್ನ, ಆಲ್ಕಹಾಲ್ ಬೇರೆ ಯಾವುದನ್ನಾದ್ರೂ ಬಳಸಬಹುದಲ್ಲ, ಯಾಕೆ? ಒಂದನೇದಾಗಿ ಅದು ಹೊಳಪನ್ನು ಹೊಂದಿದೆ. ಇನ್ನು 44ರಿಂದ 360 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆಯವರೆಗೂ ಅದು ದ್ರವ ರೂಪದಲ್ಲಿಯೇ ಇರ್ತದೆ. ಅನಂತರ ಗಾಜಿಗೆ ಅಂದ್ರೆ -44ರಿಂದ 360 ಡಿಗ್ರಿ ಸೆಂಟಿಗ್ರೇಡ್ ವರೆಗೂ ಅದು ದ್ರವ ರೂಪದಲ್ಲೇ ಇರ್ತದೆ. ಗಾಜಿಗೆ ಅಂಟಿಕೊಳ್ಳುವುದಿಲ್ಲ. ಗಾಜಿನಲ್ಲಿ ಇದು ಅಪಾರದರ್ಶಕ, ಅಂದ್ರೆ ಅದಕ್ಕೂ ಬಣ್ಣ ಇಲ್ಲ, ಆದ್ರೆ ನಿಮಗೆ ಗಾಜಿನಲ್ಲಿ ಅದನ್ನು ನೋಡುವಾಗ ಸರಿ ಅದು ಮೇಲೆ ಏರಿದೆಲ್ಲ ಗೊತ್ತಾಗ್ತದೆ ನಿಮಗೆ. ಇನ್ನು ಹಾಗಾಗಿ ಉಷ್ಣಮಾಪಕದಲ್ಲಿ ಉಷ್ಣತೆಯನ್ನು ನಾವು ಸುಲಭವಾಗಿ ಗುರುತಿಸಬಹುದು. ಈಗ ಬಿಡಿ, ಅದಕ್ಕೆಲ್ಲ ಕಲರ್ ಎಲ್ಲ ಹಾಕಿರ್ತಾರೆ, ಕೆಂಪು ಲೈನ್ ಕಾಣ್ತದಲ್ಲ, ಅದು ಕೂಡ ಪಾದರಸವೇ, ಅದಕ್ಕೆ ಬಣ್ಣ ಹಾಕಿರ್ತಾರೆ ಅಷ್ಟೇ. ಹಾಗಾಗಿ ಹೊಳೆಯುವ ಕಾರಣ -44ರಿಂದ 360 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆಯ ತನಕ ಅದು ದ್ರವ ರೂಪದಲ್ಲಿ ಇರ್ತದೆ. ಆನಂತರ ಗಾಜಿಗೆ ಅಂಟಿಕೊಳ್ಳುವುದಿಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಕೂಡಲೇ ನೈಸ್ ಆಗಿ ಅದು ಮೇಲಕ್ಕೆ ಹೋಗ್ತದೆ. ಉಷ್ಣಮಾಪಿಯಲ್ಲಿ ಅದನ್ನು ಗುರುತಿಸುವುದು ಸುಲಭ ಆಗ್ತದೆ. ಹಾಗಾಗಿ ಬೆಂಕಿಯನ್ನು ನೀವು ಸೌದೆಗೆ ಬೆಂಕಿ ಹಾಕುವಾಗ ನೀವು ನೋಡಿರ್ತೀರಿ, ಅದು ಚಟಪಟ ಚಟಪಟ ಶಬ್ದ ಕೇಳ್ತದೆ, ನಿಮಗೆ ಸಿಡಿದ ಹಾಗೆ ಶಬ್ದ ಕೇಳ್ತದೆ. ಯಾಕೆ ಅದು ಅಂತ ಕೇಳೋದು. ಸೌದೆ ಹೇಗಿರ್ತದೆ ನೋಡಿದ್ದೀರಲ್ಲ, ಅಲ್ಲಲ್ಲಿ ಅದರಲ್ಲಿ ಸಣ್ಣ ಸಣ್ಣ ರಂಧ್ರಗಳೆಲ್ಲ ಇರ್ತದೆ. ಅದರ ಒಳಗಡೆಗೆ ಬೇರೆ ಬೇರೆ ಅನಿಲಗಳೆಲ್ಲ ತುಂಬಿಕೊಂಡಿರ್ತದಲ್ಲ, ನೀವು ಬೆಂಕಿ ಹಾಕಿದ ತಕ್ಷಣ ಆ ಅನಿಲಗಳ ಕಾರಣದಿಂದಾಗಿ ಅದು ಸಿಡಿಯುವ ಶಬ್ದ ಕೇಳಿಸೋದು, ಅನಿಲ ಹಿಗ್ಗುತ್ತದಲ್ಲ ಹಾಗೆ. ಬೇಸಿಗೆಯಲ್ಲಿ ನಾವು ತುಂಬಾ ಬೆವರ್ತೇವೆ ಯಾಕೆ ಅಂತ? ದೇಹದ ಉಷ್ಣತೆ ಹೆಚ್ಚಿದಾಗ ಏನಾಗ್ತದೆ, ಬೆವರು ಬಿಡುಗಡೆ ಆಗ್ಲಿಕ್ಕೆ ಬೆವರು ಗ್ರಂಥಿಗಳಿಗೆ ಉತ್ತೇಜನ ಸಿಗ್ತದೆ. ಅಂದ್ರೆ ನೀವು ಬೆವರಿದ್ದು ಹೊರಗಡೆ ಹೋಗ್ಬೇಕು, ಸ್ವೆಟ್ ಗ್ಲ್ಯಾಂಡ್ಸ್ ಇದೆ ಒಳಗಡೆಗೆ, ಬೆವರಿನ ಗ್ರಂಥಿಗಳಿದೆಯಲ್ಲ ಅದು ಓಪನ್ ಆಗ್ತದೆ. ಚರ್ಮದ ಮೇಲೆ ಅದರದ್ದು ಸ್ವೇದರಂಧ್ರಗಳಿದೆ, ಅದು ಓಪನ್ ಆಗ್ತದೆ. ಓಪನ್ ಆದ ಕೂಡಲೇ ಬೆವರು ಹೊರಗಡೆ ಹೋಗ್ತದೆ. ಬೆವರು ಹೊರಗಡೆ ಹೋಗಿ ಆದ ನಂತರ ನಮಗೊಂದು ಲಾಭ ಇದೆ. ಏನು? ಅದು ಶಾಖಕ್ಕೆ, ವಾತಾವರಣದ ಶಾಖಕ್ಕೆ ಅದು ದೇಹ ಕೂಡ ಹೆಚ್ಚು ಶಾಖವನ್ನು ಹೊಂದಿರ್ತದೆ, ಹೊರಗಡೆಗೂ ಹೆಚ್ಚು ಶಾಖ ಇರ್ತದೆ, ಅದು ಆವಿ ಆಗ್ತದಲ್ಲ, ನಮ್ಮ ದೇಹ ತಂಪಾಗ್ತದೆ. ಗಾಳಿ ಬೀಸುವಾಗ ನಮಗೆ ತಂಪು ಅನ್ನಿಸ್ತದೆ. ನೀರು ವೇಗವಾಗಿ ಚಲಿಸ್ತದೆ, ಆದ್ರೆ ಜೇನುತುಪ್ಪ ನಿಧಾನವಾಗಿ ಚಲಿಸ್ತದೆ. ಕಾರಣ ಏನು? ನಾನು ನನ್ನ ಮೊದಲಿನ ಒಂದು ಪಾಠದಲ್ಲಿ ಸ್ವಲ್ಪ ವಿಸ್ಕಾಸಿಟಿಯ ಬಗ್ಗೆ ಹೇಳಿದ್ದೇನೆ, ಅಥವಾ ಸ್ನಿಗ್ಧತೆಯ ಬಗ್ಗೆ ಯಾವುದೋ ಪ್ರಶ್ನೆಯ ಉತ್ತರವನ್ನು ಹೇಳುವಾಗ ಹೇಳಿದ್ದೇನೆ. ಸ್ನಿಗ್ಧತೆ ಅಂದ್ರೆ ಏನು? ಇಲ್ಲಿ ನೀರು ತೆಳು ಅಂದ್ರೆ ಅದು
ದ್ರವ ರೂಪದಲ್ಲಿ ಜಾಸ್ತಿ ದ್ರವ ರೂಪದಲ್ಲಿ ಇದೆ ಅಂತ ಹೇಳ್ತೇವೆ. ನೀರು ಹಾಕಿದ ತಕ್ಷಣ ಅದು ಹರಡಿಕೊಳ್ತದೆ. ಅಂದ್ರೆ ಆ ಹರಡಿಕೊಳ್ಳುವ ವೇಗ ಇದೆಯಲ್ಲ, ಅದರ ಆಧಾರದಲ್ಲಿ ನಾವು ವಿಸ್ಕಾಸಿಟಿಯನ್ನು ಹೇಳುದು. ಅದನ್ನೇ ನಾವು ವಿಸ್ಕಾಸಿಟಿ ಅಂತಲೇ ಕರೆಯೋದು. ಜೇನುತುಪ್ಪಕ್ಕೆ ವಿಸ್ಕಾಸಿಟಿ ಹೆಚ್ಚು, ಅಂದ್ರೆ ಅದು ನಿಧಾನ, ಅದಕ್ಕೆ ಸ್ನಿಗ್ಧತೆ ಹೆಚ್ಚು. ಅದಕ್ಕೆ ಕನ್ನಡದಲ್ಲಿ ಸ್ನಿಗ್ಧತೆ ಅಂತ ಕರಿತೇವೆ. ಅದು ಹೆಚ್ಚು, ಅದು ದಪ್ಪ ಇದೆಯಲ್ಲ, ಹಾಗಾಗಿ ಅದು ನಿಧಾನವಾಗಿ ಹರಡುತ್ತದೆ. ಒಂಟೆಯ ಬೆನ್ನಿನ ದಿಬ್ಬ ಗಾತ್ರ ಕಡಿಮೆ ಆಗ್ತದೆ ಯಾಕೆ ಅಂತ ಅಂದ್ರೆ, ಅದರ ಬೆನ್ನಿನ ಮೇಲೆ ನೀವು ನೋಡಿದಿರಿ ಎತ್ತರದ ಒಂದು ಹಂಸಿದೆಯಲ್ಲ, ಅದು ಏನು, ಅದು ಯಾಕೆ ಕೆಲವು ಸಂದರ್ಭದಲ್ಲಿ ಅದು ಸಣ್ಣದಾಗ್ತದೆ, ಕೆಲವು ಸಂದರ್ಭದಲ್ಲಿ ದೊಡ್ಡದಾಗ್ತದೆ, ಯಾಕೆ ಅಂತ. ಅದು ಅದರಲ್ಲಿರುವುದು ಕೊಬ್ಬಿನ ಅಂಶ, ಅಂದ್ರೆ ಎಡಿಪೋಸ್ ಟಿಶ್ಯೂಸ್ ಅಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಕೊಬ್ಬನ್ನು ಶೇಖರಣೆ ಮಾಡ್ತದೆ. ನಮ್ಮ ದೇಹದಲ್ಲೂ ಇದೆ ಎಡಿಪೋಸ್ ಅಂಗಾಂಶ. ನಾವು ದಪ್ಪ ಆಗ್ತೇವಲ್ಲ, ದಪ್ಪ ಆಗುವಾಗ ಆ ಚರ್ಮದ ಅಡಿಭಾಗದಲ್ಲಿ ಎಡಿಪೋಸ್ ಅಂಗಾಂಶ ಇದೆಯಲ್ಲ, ಅದರಲ್ಲಿ ಕೊಬ್ಬು ಶೇಖರಣೆ ಆಗಿರ್ತದೆ. ಇದು ಯಾಕೆ ನಮಗೆ ಚಳಿಗಾಲದಲ್ಲಿ ಅಥವಾ ನಾವು ಆಹಾರ ಸೇವಿಸದೇ ಇದ್ದಾಗ ಅಥವಾ ಉಪವಾಸ ತುಂಬಾ ದಿವಸ ಮಾಡಿ ಎಲ್ಲ ಮಾಡಿದ್ರೆ ಆಗ ನಾವು ಸಪುರಾಗ್ತೇವೆ, ವೀಕ್ ಆಗ್ತೇವಲ್ಲ, ಆಗ ಅದೆಲ್ಲದು ಉಪಯೋಗ ಆಗ್ಲಿಕ್ಕೆ. ಹಾಗೆ ಇದಕ್ಕೂ ಕೂಡ, ಯಾವುದು ಒಂಟೆಗೆ ಕೂಡ ಅದೇ ರೀತಿಯ ದಿಬ್ಬದಲ್ಲಿ ಕೊಬ್ಬು ಇರ್ತದೆ. ಕೊಬ್ಬು ಕರಗಿದ್ರೆ ಅಂದ್ರೆ ಅದಕ್ಕೆ ಆಹಾರ ಕಡಿಮೆ ಆದಾಗ ಎಲ್ಲ ಅದು ಕರಗ್ತದೆ. ಬಾವಲಿಗಳನ್ನು ಅಲ್ಟ್ರಾಸಾನಿಕ್ ಪ್ರಾಣಿ ಎನ್ನಲು ಕಾರಣವೇನು? ನಾವು ಬಾವಲಿಗಳನ್ನು ಅಲ್ಟ್ರಾಸಾನಿಕ್ ಪ್ರಾಣಿ ಅಂತ ಕರಿತೇವೆ. ಪ್ರಾಣಿ ಅಂತ ಕರೀಲಿಕ್ಕೆ ಇನ್ನೊಂದು ಕಾರಣ ಇದೆ, ಅದು ಸ್ತನಿ, ಅದು ನಮ್ಮದೇ ರೀತಿಯದ್ದು ಕೂಡ ಸ್ತನಿ. ಅದು ಮರಿ ಇಟ್ಟು ಮರಿಗೆ ಹಾಲು ಕೊಡುವಂಥದ್ದೇ. ಆದ್ರೆ ನಾವು ಅದನ್ನು ಹಕ್ಕಿ ಅಂತ ಹೇಳ್ತೇವೆ ಸಾಮಾನ್ಯವಾಗಿ. ಆದ್ರೆ ಅದನ್ನು ಅಲ್ಟ್ರಾಸಾನಿಕ್ ಪ್ರಾಣಿ ಅಂತ ಕೂಡ ಕರೀತಾರೆ. ಯಾಕೆ? ಇದೊಂದು ವಿಶೇಷವಾದದ್ದು. ಇದು ಏನ್ ಮಾಡ್ತದೆ, ಅದು 20,000 ಹರ್ಟ್ಸ್ಗಿಂತ ಹೆಚ್ಚಿನ ಶಬ್ದ ತರಂಗ ಇರುವಂತಹ ಶಬ್ದ ತರಂಗಗಳನ್ನ ಅದರ ದೇಹದಲ್ಲಿ ಅದು ಉತ್ಪತ್ತಿ ಮಾಡ್ತದೆ. ಇದು ಅಲೆ ಪ್ರಸಾರ ಆಗ್ತದಲ್ಲ, ಇದು ಬೇರೆ ಎಲ್ಲಿಗಾದ್ರೂ ಹೋಗಿ ವಾಪಸ್ ಬರ್ತದಲ್ಲ, ಅದು ಅದಕ್ಕೆ ಕೇಳಿಸ್ತದೆ. ಅಂದ್ರೆ ಅಲ್ಟ್ರಾಸಾನಿಕ್ ಸೌಂಡ್ ಅನ್ನು ಅದು ಕೇಳಬಲ್ಲದು. ಅಂದ್ರೆ ಶ್ರವಣಾತೀತ ತರಂಗಗಳು, ಶ್ರವಣ ತರಂಗಗಳು ಮತ್ತು ಶ್ರವಣಾತೀತ ತರಂಗಗಳು ಅಂತ ಇದೆಯಲ್ಲ, ನಮಗೆ ಕೇಳಲಿಕ್ಕೆ ಆಗುದಿಲ್ಲ ಅದು, ಆದ್ರೆ ಬಾವಲಿಗಳಿಗೆ ಅದು ಕೇಳಿಸ್ತದೆ. ಹಾಗಾಗಿ ಅದು ಆ ವಸ್ತುವಿನ ಅಂತರವನ್ನು ಗುರುತಿಸ್ತದೆ. ನೋಡಿ, ಸೀಬೆಕಾಯಿ ಎಲ್ಲ ಅದು ಸ್ವಲ್ಪ ನಮಗೆ ಕಣ್ಣಿಗೆ ಕಾಣಿಸಿರುವುದಿಲ್ಲ, ನಮಗೆ ಅದು ಹಣ್ಣಾಗಿದೆ ಅಂತಲೂ ಗೊತ್ತಾಗುದಿಲ್ಲ. ಆದ್ರೆ ಅದು ಘನ ರೂಪದ್ದಲ್ಲ, ಅದು ಗಟ್ಟಿ ಇರ್ತದೆ. ಎಲೆಗಳೆಲ್ಲ ತೆಳುವಾಗಿದ್ದು ಶಬ್ದದ ಅಲೆಗಳು ಅದಕ್ಕೆ ಗಟ್ಟಿಯಾದಂತಹ ಇದಕ್ಕೆ ಯಾವುದು ಪೇರಳೆ ಅಥವಾ ಏನ್ ಹೇಳ್ತೇವೆ ಸೀಬೆಕಾಯಿ, ಅದಕ್ಕೆ ಆ ಶಬ್ದ ಬಡ್ದದು ವಾಪಸ್ ಬರುದು ಅದಕ್ಕೆ ಕೇಳಿಸ್ತದೆ. ನೋಡಿ ಅದು ಎಷ್ಟು ಸೂಕ್ಷ್ಮವಾದಂತಹ ಪ್ರಾಣಿ ಅಂತ. ಹಾಗಾಗಿ ಅದನ್ನು ಅಲ್ಟ್ರಾಸಾನಿಕ್ ಪ್ರಾಣಿ ಅಂತ ಕರಿತೇವೆ. ಅಂತರವನ್ನು ಗುರುತಿಸ್ತದೆ ಅದು, ಹೊರತಾಗಿ ಅದಕ್ಕೆ ಕಣ್ಣು ಕಾಣುದಲ್ಲ. ನಾವೇನು ಹೇಳ್ತೇವೆ, ಬಾವಲಿಗೆ ರಾತ್ರಿ ಕಣ್ಣು ಕಾಣ್ತದೆ ಅಂತ ಅಲ್ಲ, ಕಣ್ಣು ನಮ್ಮಷ್ಟೇ ಅದಕ್ಕೆ, ಅದು ಸ್ತನಿ, ಹಾಗಾಗಿ ನಮಗೆ ಕಾಣುವಷ್ಟೇ ಅದಕ್ಕೆ ಕಾಣಿಸ್ತದೆ. ಆದ್ರೆ ವಿಶೇಷ ಏನು ಅಂದ್ರೆ ಅಲ್ಟ್ರಾಸಾನಿಕ್ ಶಬ್ದಗಳನ್ನು ಅದು ಕೇಳಬಲ್ಲದು, ಹಾಗಾಗಿ ಅದು ಹಾರೋದು. ಕೂದಲು ಬೆಳ್ಳಗಾಗಲು ಕಾರಣವೇನು? ಇದೊಂದು ಇಂಪಾರ್ಟೆಂಟ್ ಪ್ರಶ್ನೆ. ಯಾಕಂದ್ರೆ ಎಲ್ಲರಿಗೂ ಕೂದಲು ಸಣ್ಣ ಪ್ರಾಯದಲ್ಲೂ ನಾವು ಕೂದಲು ಬೆಳ್ಳಗಾಗುದು ಕಾಣ್ತೇವೆ ಅಲ್ವಾ? ಯಾಕಿರಬಹುದು? ಒಂದನೇ ಕಾರಣ, ಎರಡು ಕಾರಣಗಳಿದೆ. ಒಂದು ಆಂತರಿಕ ಕಾರಣ, ಒಂದು ಬಾಹ್ಯ ಕಾರಣ. ಆಂತರಿಕ ಕಾರಣ ಏನೆಲ್ಲ, ಅನುವಂಶೀಯ ತೊಂದರೆಗಳೇನಾದ್ರೂ ಇದ್ರೆ ಅಥವಾ ಹಾರ್ಮೋನ್ಗಳಲ್ಲಿ ವ್ಯತ್ಯಾಸಗಳಾದ್ರೆ, ನಮ್ಮ ದೇಹದಲ್ಲಿ ಅನೇಕ ಬಗೆಯ ಹಾರ್ಮೋನ್ಗಳು ಉತ್ಪತ್ತಿ ಆಗ್ತದಲ್ಲ, ಈ ಹಾರ್ಮೋನ್ಗಳ ಏರುಪೇರಿನಿಂದಲೂ ಆಗ್ಬಹುದು. ಇನ್ನು ವಯಸ್ಸಾಗ್ತಾ ಆದ ಹಾಗೆ ತಲೆಗೂದಲು ಬೆಳ್ಳಗಾಗ್ತದೆ. ಇನ್ನು ದೇಹದ ಸ್ಥಿತಿಗತಿಗಳು ಕೂಡ ಇದಕ್ಕೆ ಕಾರಣ ಆಗ್ತದೆ. ಇನ್ನೊಂದು ಬಾಹ್ಯ ಕಾರಣ ಯಾವುದು ಹಾಗಾದ್ರೆ, ವಾಯುಗುಣ, ವಾತಾವರಣ ಹೇಗಿದೆ, ಅದರಲ್ಲಿರುವಂತಹ ಮಾಲಿನ್ಯಕಾರಕಗಳು, ಅದರಲ್ಲಿರುವ ರಾಸಾಯನಿಕ ವಸ್ತುಗಳು, ಇವುಗಳೆಲ್ಲವೂ ಕೂಡ ಕೂದಲು ಬೆಳ್ಳಗಾಗ್ಲಿಕ್ಕೆ ಕಾರಣಗಳಾಗ್ತದೆ. ರಾತ್ರಿ ವೇಳೆ ಮರದ ಕೆಳಗೆ ಮಲಗುವುದು ಅಪಾಯ. ಅಂದ್ರೆ ನೀವು ಹೇಳೋದು ಕೇಳಿರ್ಬೋದು, ಹುಣಸೆ ಮರದ ಅಡಿಗೆ ರಾತ್ರಿ ಹೋಗ್ಬೇಡಿ, ಅಲ್ಲಿ ದೆವ್ವ ಬರ್ತದೆ ಅಂತೆಲ್ಲ ಹೇಳ್ಬೋದು. ದೆವ್ವ ಅದೆಲ್ಲ ಪ್ರಶ್ನೆಯಲ್ಲಿ, ಅದು ಹಿಂದಿನ ಕಾಲದವರಿಗೂ ಗೊತ್ತಿತ್ತು. ಅಲ್ಲಿದ್ರೆ ಉಸಿರುಗಟ್ಟಿದಾಗೆ ಆಗ್ತದೆ, ಉಸಿರುಗಟ್ಟಿದಾಗೆ ಆಗ್ತದೆ ಹೇಳುವಾಗ ಅವ್ರು ಏನ್ ತಿಳ್ಕೊಳ್ತಾ ಇದ್ರು, ದೆವ್ವವ ಏನೋ ಇದೆ, ಆ ರೀತಿಯಲ್ಲಿ ಅದು ಹಾಗೆ ಬಂದದಷ್ಟೇ. ಆದ್ರೆ ಅದು ಅಪಾಯ, ಖಂಡಿತ ಅಪಾಯವೇ. ಯಾಕೆ ಅಪಾಯ? ಇಲ್ಲಿ ಮರದ ಕೆಳಗೆ, ಮರಗಳು ರಾತ್ರಿ ಏನ್ ಮಾಡ್ತವೆ, ಇಂಗಾಲದ ಡೈಆಕ್ಸೈಡ್ ಅನ್ನು ಉಪಯೋಗ ಮಾಡ್ತವೆ. ಇಂಗಾಲದ ಡೈಆಕ್ಸೈಡ್ ಉಪಯೋಗ ಮಾಡುದಂದ್ರೆ ಏನು, ಅದು ವಾತಾವರಣ, ಅದು ಹೆಚ್ಚು ಪ್ರಮಾಣದಲ್ಲಿ ಅಲ್ಲಿಗೆ ಬರ್ತದೆ, ಆ ಗಾಳಿಯಲ್ಲಿ ಅದು ಹೆಚ್ಚು ಪ್ರಮಾಣದಲ್ಲಿ ಅಲ್ಲಿ ಶೇಖರಣೆ ಆದ ಹಾಗೆ ಆಗ್ತದೆ. ಹಾಗಾಗಿ ಅಲ್ಲಿ ಆಮ್ಲಜನಕದ ಬಿಡುಗಡೆ ಕೂಡ ಇರುವುದಿಲ್ಲ, ರಾತ್ರಿ ಹೊತ್ತಿನಲ್ಲಿ ಆಮ್ಲಜನಕದ ಬಿಡುಗಡೆಯೂ ಇರುವುದಿಲ್ಲ. ಇದರಿಂದಾಗಿ ಏನಾಯ್ತು, ಅಲ್ಲಿ ತಂಪಾಗ್ತದೆ ಅಂತ ನೀವು ಮಲಗಬಹುದು, ಆದರೆ ನಿಮಗೆ
ಉಸಿರಿನ ಸ್ವಲ್ಪ ಉಸಿರಾಟದ ಸಮಸ್ಯೆ ಮೊದಲೇ ಇದ್ದವರಿಗೆ ಖಂಡಿತವಾಗಿ ಅಲ್ಲಿ ಮಲಗಿದ್ರೆ ಅಪಾಯ ಆಗ್ತದೆ, ಉಸಿರು ಕಟ್ಟಿದಾಗೆ ಆಗ್ತದೆ, ಆಮ್ಲಜನಕದ ಕೊರತೆ ಇರುವ ಕಾರಣ. ಬೋರುವೆಲ್ಲಿನ ನೀರು ನೋಡಿ, ಚೆನ್ನಾಗಿರುವ ಪ್ರಶ್ನೆ. ಬೋರುವೆಲ್ಲಿನ ನೀರು ಚಳಿಗಾಲದಲ್ಲಿ ಬಿಸಿ ಇರ್ತದೆ, ಬೇಸಿಗೆಯಲ್ಲಿ ತಂಪಾಗಿರ್ತದೆ. ಯಾಕೆ? ಬೋರುವೆಲ್ಲಿನ ನೀರು ಎಲ್ಲಿಂದ ಬರುದು? ಸಾಮಾನ್ಯವಾಗಿ ಬಾವಿ ನೀರು ಕೂಡ ಅದೇ ರೀತಿ. ಆದ್ರೂ ಬೋರುವೆಲ್ಲಿನದ್ದು ತುಂಬಾ ಆಳದಿಂದ ನೀರು ಬರುವ ಕಾರಣ ವಾತಾವರಣದ ಉಷ್ಣತೆ ಮತ್ತು ಆ ಭೂಮಿಯ ಒಳಗಿರುವ ಉಷ್ಣತೆ ಹೊಂದಾಣಿಕೆ ಇರುವುದಿಲ್ಲ. ಹೊರಗಡೆಗೆ ತುಂಬಾ ಉಷ್ಣತೆ ಇದ್ದಾಗ ಒಳಗಡೆಗೆ ಭೂಮಿಯ ತಂಪೇ ಇರ್ತದೆ. ಅದೇ ರೀತಿ ಚಳಿ ಇದ್ದಾಗಲೂ ಅಲ್ಲಿ ಬೆಚ್ಚಗಿನ ನೀರು ನಮಗೆ ಸಿಗ್ತದೆ. ಮಳೆಗೂ ಮುನ್ನ ಸಾಮಾನ್ಯವಾಗಿ ಬೆವರ್ತೇವೆ ನಾವು ತುಂಬಾ. ಇವತ್ತು ತುಂಬಾ ಮೋಡ ಇದೆ, ಖಂಡಿತವಾಗಿ ಇವತ್ತು ಮಳೆ ಬರ್ತದೆ ಅಂತೆಲ್ಲ ಹೇಳ್ತೇವೆ. ಯಾಕೆ? ಏನಾಗುದಲ್ಲಿ ಮಳೆ ಬರುವ ಮೊದಲು ಅಂದ್ರೆ ಆ ಮೋಡ ದಟ್ಟೈಸ್ತದಲ್ಲ, ಮೋಡ ಕಪ್ಪು ಕಪ್ಪಾಗಿ ಆಕಾಶ ಎಲ್ಲ ಕಪ್ಪು ಕಪ್ಪಾಗಿರ್ತದೆ ಒಂದ್ಸತಿ. ಯಾಕೆ? ತುಂಬಾ ಮೋಡದ ಸಾಂದ್ರತೆ ಹೆಚ್ಚುತ್ತದಲ್ಲ. ಈ ಮೋಡದ ಸಾಂದ್ರತೆ ಹೆಚ್ಚುವಾಗ ವಾತಾವರಣದಲ್ಲಿ ಆರ್ದ್ರತೆ ಹೆಚ್ಚುತ್ತದೆ, ಹ್ಯುಮಿಡಿಟಿ ಹೆಚ್ಚುತ್ತದೆ. ಹ್ಯುಮಿಡಿಟಿ ಹೆಚ್ಚಾದ ಕೂಡಲೇ ನಮಗೆ ಬೆವರು ಪ್ರಾರಂಭ ಆಗ್ತದೆ. ನೆಕ್ಸ್ಟ್, ಚಳಿಗಾಲದಲ್ಲಿ ಉಸಿರು ಬಿಟ್ಟಾಗ ಕಂಡು ಬರ್ತದೆ, ಆದ್ರೆ ಬೇಸಿಗೆಯಲ್ಲಿ ಕಾಣಿಸುವುದಿಲ್ಲ. ಯಾಕೆ ಅಂತ? ಚಳಿಗಾಲದಲ್ಲಿ ಉಸಿರು ಬಿಡುವಾಗ ಕಾಣುದು ಅಂದ್ರೆ ನಾವು ಮಾತಾಡುವಾಗ ಅಲ್ಲಿ ಬಿಳಿ ಬಿಳಿ ಕಾಣಿಸ್ತದೆ ಅಲ್ವಾ? ಜೋರಾಗಿ ನಾವು ಮಾತಾಡುವಾಗಲೇ ನಾವು ಹೊರಗಡೆಗೆ ಅಂದ್ರೆ ನಮ್ಮ ಬಾಯಿಯ ಒಳಗಿನ ಯಾವುದು ನೀರಿನ ಅಂಶ, ನೀರಾವಿ ಹೊರಗಡೆಗೆ ಬರ್ತದಲ್ಲ, ಉಸಿರಾಟದಲ್ಲಿ ಹೊರಗಡೆ ಬರುವಂತದ್ದು ಮಾತನಾಡುವಾಗ ಕೂಡ ಬರ್ತದೆ. ಅದೀಗ ಚಳಿಗಾಲದಲ್ಲಿ ನೀವು ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ಇನ್ನೊಬ್ಬ ಮಾತಾಡುವಾಗ ನೀವು ನೋಡ್ತಾರೆ ಅಲ್ಲಿ ಬಿಳಿ ಬಿಳಿ ಕಾಣಿಸ್ತದೆ, ನಾವು ಮಾತಾಡುವಾಗ ನಮಗೆ ಕಾಣಿಸ್ತದೆ. ಜೋರಾಗಿ ಉಸಿರು ಬಿಟ್ಟ ತಕ್ಷಣ ಅಲ್ಲಿ ಕೂಡ ನಮಗೆ ಬಿಳಿ ಬಿಳಿ ಕಾಣಿಸ್ತದೆ. ಆದ್ರೆ ಬೇಸಿಗೆಯಲ್ಲಿ ಕಾಣಿಸುವುದಿಲ್ಲ. ಯಾಕೆ ಅಂತ? ಯಾಕಂದ್ರೆ ವಾತಾವರಣ ಆರ್ದ್ರತೆಯಿಂದ ಕೂಡಿರ್ತದೆ. ಅಂದ್ರೆ ಅಲ್ಲಿ ವಾತಾವರಣ ತಂಪಿದೆ ಅಂತ ಆದ್ರೆ ಚಳಿಗಾಲದಲ್ಲಿ ತಂಪಿರ್ತದೆ. ತಂಪಿದ್ದಾಗ ಏನಾಗ್ತದೆ, ಈ ನಾವು ಉಸಿರಾಡಿದಂತಹ ಈ ನೀರಾವಿ ಇದೆಯಲ್ಲ, ಆವಿಯ ರೂಪದಲ್ಲಿ ಅದು ಇರ್ತದಲ್ಲ, ಹೊರಗಡೆಗೆ ಬಂದು ಅದು ಸಣ್ಣ 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 ಕಣಗಳಾಗಿ ನೀರಿನ ಕಣಗಳಾಗ್ತದೆ, ಚಿಕ್ಕ ಚಿಕ್ಕ ಕಣಗಳಾಗಿ ರೂಪುಗೊಳ್ತದೆ ಚಳಿ ಇದ್ದಾಗ. ಆಗ ಏನಾಗ್ತದೆ, ನಿಮಗೆ ಅಲ್ಲಿ ಮೋಡದ ಹಾಗೆ ಬೆಳ್ಳಗೆ ಕಾಣಿಸ್ತದೆ. ಆದ್ರೆ ಬೇಸಿಗೆಯಲ್ಲಿ ಏನಾಗ್ತದೆ, ಅಲ್ಲಿ ಶಾಖ ಹೆಚ್ಚು ಪ್ರಮಾಣದಲ್ಲಿ ಇರ್ತದೆ. ನೀವು ನೀರಾವಿ ಹೊರಗಡೆ ಬಿಟ್ಟದ್ದು ತಕ್ಷಣ ಹೋಗ್ತದೆ. ನೀವು ಇನ್ನೊಂದು ಟೆಸ್ಟ್ ಮಾಡ್ಬೋದು. ನೀವೊಂದು ಏನು ಗ್ಲಾಸ್ ಪೀಸನ್ನು ನೀವು ಅಥವಾ ಕನ್ನಡಿಯನ್ನು ನೀವು ಇಟ್ಕೊಂಡು ಮಾಡ್ತಾ ಇರಿ, ಅಲ್ಲಿ ಸ್ವಲ್ಪ ಹೊತ್ತಾಗೋ ಏನಾದ್ರು ನೀರ ಹನಿ ಕಾಣಿಸ್ತದೆ. ಯಾಕೆ ಕಾಣಿಸ್ತದೆ ಕೊನೆಯಲ್ಲಿ ಹೇಳ್ತೇನೆ ನಾನು. ತಂಪಾಗಿರುವ ನೀರನ್ನು ಹೊಂದಿದ ಬಾಟಲಿಯ ಹೊರಭಾಗದಲ್ಲಿ ಆರ್ದ್ರತೆ ಶೇಖರಗೊಳ್ಳುವುದೇಕೆ? ಇದೇ ಅಲ್ಲಿ ಅದ ಆನ್ಸರ್, ಅದಕ್ಕೂ ಆಗ್ತದೆ. ಇಲ್ಲಿ ನಾನು ಬಾಯಲ್ಲಿ ಮಾಡಿದಾಗ ಏನಾಗಿದೆ, ಅಲ್ಲಿ ಆ ಗ್ಲಾಸಿನ ಮೇಲೆ ಬಂದು ಅದು ಅಂಟಿಕೊಂಡದೇನಾಯ್ತು, ಅಲ್ಲಿ ತಂಪಿದೆ, ಹಾಗಾಗಿ ಅಲ್ಲಿ ಶೇಖರಣೆಗೊಳ್ತದೆ, ಅಲ್ಲಿ ಹನಿ ಹನಿ ಕಾಣಿಸ್ತದೆ. ಅದೇ ರೀತಿ ನೀರಿನ ಬಾಟ್ಲು ನೋಡಿ, ನೀವು ಕೋಲ್ಡ್ ಫ್ರಿಜ್ ಇಂದ ನೀವು ಹೊರಗಡೆಗೆ ನೀರು ಬಾಟ್ಲಿ ತೆಗೆದಿಡಿ, ಏನಾಗ್ತದೆ ಸ್ವಲ್ಪ ಹೊತ್ತಾಗ ಅದರ ಹೊರಗಡೆ ಎಲ್ಲ ಡ್ರಾಪ್ 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 ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ, ತುಂಬಾ ಚಂದ ಕಾಣ್ತದೆ. ನೀವು ಅದನ್ನು ಮುಟ್ಟಿ ನೋಡಿ, ಏನಾಗ್ತದೆ, ಅದೆಲ್ಲ ನೀರದು ಅಲ್ವಾ? ಯಾಕೆ ಈ ರೀತಿ ಶೇಖರಣೆಗೊಳ್ಳಿಕ್ಕೆ ಕಾರಣ ಏನು? ಯಾಕೆ ಶೇಖರಣೆಗೊಳ್ತದೆ? ಬಾಟಲಿಯ ಹೊರಭಾಗ ತಂಪಿರ್ತದೆ ಅಲ್ವಾ? ಒಳಗಡೆಯೂ ತಂಪಿರ್ತದೆ, ಹೊರಭಾಗವು ತಂಪಾಗಿರ್ತದೆ. ಈಗ ಗಾಳಿ ಬೀಸ್ತಾ ಬಂದ ಗಾಳಿಯಲ್ಲಿ ನೀರಾವಿ ಇರ್ತದೆ, ಗಾಳಿಯಲ್ಲಿ ನೀರಾವಿ ತೇವಾಂಶ ಇದೆ, ನಿಮಗೆ ಗೊತ್ತಿದೆ. ಈ ಬಾಟ್ಲಿಗೆ ಅದು ತಾಗಿದ ಕೂಡಲೇ ಅಲ್ಲಿ ಏನಾಗ್ತದೆ, ಸಾಂದ್ರೀಕರಣ ಆಗ್ತದೆ. ಅದು ನೀರಿನ ಆವಿಯ ಅಣುಗಳೆಲ್ಲ ಒಟ್ಟು ಸೇರ್ತದೆ. ಒಟ್ಟು ಸೇರಿದಾಗ ಏನಾಗ್ತದೆ, ಅದನ್ನೇ ನಾವೇನಂತ ಕರೆಯುವುದು, ಸಾಂದ್ರೀಕರಣ ಅಂತ ಕರಿತೇವೆ, ಅಥವಾ ಕಂಡೆನ್ಸೇಷನ್ ಅಂತ ಹೇಳ್ತೇವೆ ಇಂಗ್ಲಿಷಲ್ಲಿ. ಹಾಗಾಗಿ ಬಾಟಲಿಯ ಹೊರಭಾಗದಲ್ಲಿ ನೀರಿನ ಹನಿಗಳು ಕಾಣಿಸ್ತದೆ. ಓಕೆ, ಇವತ್ತಿಗೆ ಇಷ್ಟು ಸಾಕು. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ನಾನು ರಿಪ್ಲೈ ಮಾಡ್ತೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಆಗ ನನ್ನ ಎಲ್ಲ ವಿಡಿಯೋಸ್ ನಿಮಗೆ ಬರ್ತದೆ. ಧನ್ಯವಾದಗಳು.